ಕ್ರೌಡ್ ಚೆನ್ನಾಗಿತ್ತು ಅವಾಗ. ಈಗ ಮೊದಲನೇದಾಗಿ ನಾನು ಈ SS ಚಾನಲ್ ಮೂಲಕ ದರ್ಶನ್ ಸರ್ಗೆ ಅಡ್ವಾನ್ಸ್ ಆಗಿ ಹ್ಯಾಪಿ ಬರ್ತ್ಡೇ ಸರ್, ನಮ್ಮ ಚಿತ್ರಮಂದಿರದ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೂ ನಿಮಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಅಂತ ದೇವ್ರ ಮೂವಿ ಮೂಲಕ ಪ್ರಾರ್ಥಿಸ್ತೇನೆ. 2003 ರಿಲೀಸ್ ಆಗಿದೆ. 2003 ನವಂಬರ್ 14 ರಿಲೀಸ್ ಆಗಿತ್ತು ನಮ್ಮ ಥಿಯೇಟ್ರಲ್ಲಿ. ನಮ್ಮಲ್ಲೇ ಹಾಕಿದ್ವಿ. ಚೆನ್ನಾಗಿ ಹೋಗ್ತಾಯಿತ್ತು. ಒಂದು 2-3 ವೀಕ್ಸ್ ಹೋಯ್ತು ಅದು. ಬಟ್ ಭಾಳ ಕಷ್ಟಪಟ್ಟು ಮಾಡಿದ್ದಾರೆ ಸರ್. ಯಾಕೆಂದರೆ ಆ ಕಣ್ಣು ಒಂಥರ ಇದು ಮಾಡ್ಕೊಂಡು ಮೇಲ್ಗಡೆ ಮಾಡೋದು ಮೇಲೆ ನಾವು ಒಂದು 5 ನಿಮಿಷ ಮೇಲ್ಗಡೆ ಕಣ್ಣು ಐ ಬಾಲ್ಸ್ ಇದು ಮಾಡೋದಕ್ಕೆ ಭಾಳ ಕಷ್ಟ ಆಗುತ್ತೆ. ಭಾಳ ಕಷ್ಟಪಟ್ಟು ಮಾಡಿದ್ದಾರೆ. ಅವ್ರಿಗೆ ಗೊತ್ತದು ಯಾವ ರೀತಿ ಮಾಡಿದ್ದಾರೆ, ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ. ಚೆನ್ನಾಗಿ ಪಿಕ್ಚರ್ ಚೆನ್ನಾಗಿತ್ತು. ಬಟ್ ಜನ ಏನು ತೊಗೊಂಡಿಲ್ಲ ಅಷ್ಟೇ ಆಗ. ಬಟ್ ಈಗ ಅಭಿಮಾನಿಗಳಿಗೆ ಈ ಮೂಲಕ ನಾವು ಕೇಳೋದಷ್ಟೇ, 22 ವರ್ಷ ರಿಲೀಸ್ ಆಯಿತು. ನೋಡಿ ಅವರ ಡಿ ಬಾಸ್ನ ಆ್ಯಕ್ಟಿಂಗ್ ನೋಡಿ, ದಯವಿಟ್ಟು ಬನ್ನಿ ಯಶಸ್ಸುಗೊಳಿಸೋಣ ಅಂತ ಈ ಮೂಲಕ ಕೇಳ್ಬೋದು. ಹೌದು ಹೌದಾ. ಆಗಿರಲಿಲ್ಲ ಅಂತ ಏನಿಲ್ಲ. ಅವ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ರು ಭಾಳ. ಯಾಕೆಂದರೆ ಆ ಥರ ಆ್ಯಕ್ಟಿಂಗ್ ಮಾಡೋದು ಭಾಳ ಕಷ್ಟ. ಯಾಕೆಂದರೆ ನಾರ್ಮಲಾಗಿ ಮಾಡಿಬಿಡ್ಬೋದು. ಆ ಥರ ಒಂದು ಕುಡನ್ನ ಒಂದು ಪಾರ್ಟ್ ಮಾಡಬೇಕಂದ್ರೆ ಭಾಳ ಕಷ್ಟ ಇದೆ ಅದು. ಈ ಕಣ್ಣು ಬಿಟ್ಕೊಂಡು ನೋಡೋದೇ ಕಷ್ಟ. ಇನ್ನು ಕಣ್ಣು ಬಾಯಿ ಬಾಸ್ ಮೇಲೆ ಎತ್ಕೊಂಡು ಅವರು ಅಷ್ಟೊಂದು ಶೂಟಿಂಗ್ನಲ್ಲಿ ಪಾಲ್ಗೊಂಡಿದ್ದಾರೆ ಅಂದರೆ ಭಾಳ ಗ್ರೇಟ್. ಚೆನ್ನಾಗಿತ್ತು. ಮಾಮೂಲಿ ಏನು ಹೋಗ್ತಾಯಿತ್ತು ಪಿಕ್ಚರ್. ಸ್ಟಾರ್ಟಿಂಗ್ ಯಾವ ಥರ ಮಾಡ್ತಾಯಿತ್ತು ಆ ಥರ ಹೋಗ್ತಾಯಿತ್ತು. ಬಟ್ ಭಾಳ ಬೇಸರಗೊಂಡಿದ್ದು ಸರ್ ಆ ಪಿಕ್ಚರು ಯಶಸ್ಸು ಆಗಲಿಲ್ಲ ಅಂತ. ಬಟ್ ಇವಾಗ ಯಶಸ್ಸು ಮಾಡಿ ಬನ್ನಿ. ಹಾಂ, ಅವಾಗೆಲ್ಲ ಬರ್ತಾಯಿದ್ರು. ಸ್ಟಾರ್ಟಿಂಗಲ್ಲಿ ಅವಾಗ ಬಂದಿದ್ರು. ಬಟ್ ಭಾಳ ಚೆನ್ನಾಗಿ ಮಾಡಿದ್ರು. ನಾವು ಅಲ್ಲಿ ನೋಡಿದ್ವಿ ಫಿಲಮೆಲ್ಲ. ಭಾಳ ಕಷ್ಟ ಅದು ಆ ಥರ ಮಾಡೋದು. ಒಂದು ಕುಟುಂಬ ಪಾರ್ಟಿ ಮಾಡಿದ್ದಾರೆ ಅಂದರೆ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಹಾಡುಗಳು ಅಷ್ಟೇ ಭಾಳ ಇಂಪಾಗಿದೆ ಹಾಡುಗಳು. ಪ್ರತಿ ಬಾರಿ ಅವರು ಹುಟ್ಟುಹಬ್ಬ ಮನೇಲಿ ಹೌದು. ಈ ವರ್ಷ ಅನಾರೋಗ್ಯದ ಮಿತ್ತ ಸರ್ ಬೇಡ ಅಂತ ಅವರೇ ಸರ್ ಹೇಳಿದ್ದಾರೆ. ಹೌದು. ಬನ್ನಿ ಇಲ್ಲೇ ಮಾಡೋಣ ಬನ್ನಿ. ಹೌದು ಕಷ್ಟ ಇದೆ. ಬೆನ್ನೋವು ಇದೆ ಅಂತ ಹೇಳ್ತಾರೆ ಸರ್. ನಮ್ಮಲ್ಲಿ ಮ್ಯಾಟ್ನಿ ಒಂದು ಶೋ ಹಾಕಿದ್ದೀವಿ. ಇನ್ನು ಪುರೋದ ಹಾಕ್ಬಿಡೋ ಫುಲ್ ಹಾಕ್ಬಿಡೋಣ, ಏನು ತೊಂದರೆ ಏನಿಲ್ಲ. ಖಂಡಿತ ಭಾಳ ಇದ್ದಾರೆ. ಕೋಟ್ಯಾಂತರ ಜನ ಇದ್ದಾರೆ. ಕ್ಲಾಸ್ ಸಿನಿಮಾ. ಹೌದು ಕ್ಲಾಸ್ ಸಿನಿಮಾ. ಪಿಕ್ಚರ್ ಚೆನ್ನಾಗಿದೆ. ಭಾಳ ಉತ್ತಮವಾಗಿದೆ ಫಿಲಮು. ಭಾಳ ಚೆನ್ನಾಗಿದೆ. ನಾವು ನೋಡಿದ್ದೀವಲ್ಲ ಭಾಳ ಚೆನ್ನಾಗಿದೆ ಪಿಕ್ಚರ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.